ಬೆಂಗಳೂರಿನ ಸಿಕೆ ತಾಂಡ್ಯದಲ್ಲಿ ನಕಲಿ ಔಷಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಬಯಲಾಗ್ತಿದ್ದಂತೆ ಫಾರ್ಮ್ ಹೌಸ್ ಕ್ಲೀನಿಂಗ್ ಅನ್ನ ಮಾಡಲಾಗಿದೆ. ಮನೆಯೊಳಗೆ ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದಾರೆ ಸಿಬ್ಬಂದಿ. ಕೇವಲ ಖಾಲಿ ಡಬ್ಬಗಳನ್ನ ಬಿಟ್ಟು ಬೇರೆಲ್ಲವನ್ನು ಕೂಡ ಸ್ವಚ್ಛ ಮಾಡಲಾಗಿದೆ. ಈಗ ಈ ಕೇಸ್ ಬಯಲಾಗ್ತಾ ಇದ್ದ ಹಾಗೇನೆ ಈಗ ಮನೆಯೊಳಗೆ ಕ್ಲೀನಿಂಗ್ ಕೆಲಸ ಆಗಿದೆ. ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದಾರೆ. ಸಿಕೆ ತಾಂಡ್ಯದಲ್ಲಿ ನಕಲಿ ಔಷಧಿ ಪತ್ತೆ ಆಯ್ತಲ್ಲ, ದಾಳಿಯನ್ನ ನಡೆಸಲಾಯ್ತಲ್ಲ, ಈ ಒಂದು ಮನೆಯಲ್ಲೇ ಈಗ ಯಾವ ಒಂದು ಫಾರ್ಮ್ ಹೌಸ್ ನಲ್ಲಿ ಈ ತರದ ಎಲ್ಲ ನಕಲಿ ಔಷಧಿಗಳನ್ನ ಮಾಡಲಾಗ್ತಾ ಇತ್ತು, ಕಂಪ್ಲೀಟ್ ಆಗಿ ಇದೀಗ ಖಾಲಿ ಡಬ್ಬ ಬಿಟ್ಟು ಬೇರೇನು ಕೂಡ ಇಲ್ಲ. ಫಾರ್ಮ್ ಹೌಸ್ ಒಳಗೆ ಯಾರು ಹೋಗದಂತೆ ಹಿಡಿದಾಗಿದೆ. ಒಬ್ಬ ಸೆಕ್ಯೂರಿಟಿಯನ್ನ ಇಟ್ಟಿದ್ದಾನೆ ಇಲ್ಲಿ ಮನೆ ಮಾಲೀಕ. ಬಿಡದಿ ಫಾರ್ಮ್ ಹೌಸ್ ಅಲ್ಲಿ ಇದೀಗ ಕ್ಲೀನಿಂಗ್ ಕೆಲಸ ಆಗಿದೆ. ಅಲ್ಲಿ ಒಂದಷ್ಟು ಖಾಲಿ ಡಬ್ಬಗಳನ್ನ ಹೊರತುಪಡಿಸಿದ್ರೆ ಬೇರೆ ಏನೂ ಇಲ್ಲ. ಈಗಾಗಲೇ ಔಷಧಿಗಳನ್ನ, ನಕಲಿಯ ಔಷಧಿಗಳನ್ನ ಯಾವ ರೀತಿಗೆ ಮಾಡಲಾಗಿತ್ತು, 5 ಕೋಟಿಗೂ ಹೆಚ್ಚಿನ ನಕಲಿ ಮಾತ್ರೆಗಳು, ಇಂಜೆಕ್ಷನ್ಗಳು, ಇವೆಲ್ಲವನ್ನ ಕೂಡ, ಅದರಲ್ಲೂ ಕೂಡ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಹೀಗೆ ಎಲ್ಲವೂ ಕೂಡ ನಕಲಿ ಔಷಧಿಗಳನ್ನ ಇಲ್ಲಿ ಮಾಡಲಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ನಕಲಿ ಔಷಧಿಯನ್ನು ವಶಕ್ಕೆ ಪಡೆಯಲಾಗಿರೋದ್ರ ಬಗ್ಗೆ ಕೂಡ ಆರೋಗ್ಯ ಅಧಿಕಾರಿಗಳು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಮನೆಯನ್ನೇ ಇದೀಗ ಕ್ಲೀನ್ ಮಾಡುವ ಕೆಲಸವನ್ನ ಮಾಲೀಕರು ಮಾಡಿಸಿದ್ದಾರೆ. ಒಂದಷ್ಟು ಡಬ್ಬಿಗಳನ್ನ, ಖಾಲಿ ಡಬ್ಬಿಗಳನ್ನ ಹೊರತುಪಡಿಸಿದ್ರೆ ಏನೂ ಕೂಡ ಇಲ್ಲ. ಫಾರ್ಮ್ ಹೌಸ್ಗೆ ಯಾರು ಹೋಗಬಾರ್ದು ಅಂತ ತಡೆಯನ್ನ ಕೂಡ ಅಲ್ಲಿ ಒಡ್ಡಲಾಗಿದೆ. ಇದೀಗ ಆ ಮನೆ ಲಾಕ್ ಆಗಿದೆ. ಮನೆ ಕಾಯೋದಕ್ಕೆ ಸೆಕ್ಯೂರಿಟಿಯನ್ನ ಇಟ್ಟಿದ್ದಾನೆ ಮಾಲೀಕ. ಇಡೀ ಒಂದು ಜನರ ಜೀವದ ಜೊತೆ ಆರೋಗ್ಯದ ಜೊತೆ ಚೆಲ್ಲಾಟ ಆಡಿರುವಂಥದ್ದು ಇವರು, ಬೇರೆ ಏನೂ ಅಲ್ಲ. ಜನರ ಪ್ರಾಣ ತೆಗೆಯುವ ಕೆಲಸವನ್ನ ಮಾಡಿದರೆ, ನಕಲಿ ಮಾತ್ರೆಗಳನ್ನ ಅಲ್ಲಿ ಮಾಡಿ, ನಕಲಿ ಔಷಧಗಳನ್ನ ತಯಾರು ಮಾಡಿ, ಇಂತಹ ಸಂದರ್ಭದಲ್ಲಿ ಜನ ಆತಂಕದಲ್ಲಿದ್ದಾರೆ. ಏನಾಗುತ್ತೆ ಏನೋ, ನಾವು ಯಾವ ಕಂಪನಿಯ ಟ್ಯಾಬ್ಲೆಟ್ಗಳನ್ನ ತಗೊಂಡಿದ್ದೀವೋ ಏನೋ ಅನ್ನುವಂಥದ್ದು, ನಿಜವಾದ ಕಂಪನಿಯ ಟ್ಯಾಬ್ಲೆಟ್ ತಗೊಂಡಿದ್ವೋ ಇಲ್ವೋ, ಈ ತರದ ಆತಂಕದಲ್ಲಿ ಜನ ಇದ್ದಂತಹ ಸಂದರ್ಭದಲ್ಲಿ ಇಡೀ ಒಂದು ಈಗ ಯಾರ್ಯಾರು ಇದ್ರು ಇದರಲ್ಲಿ ಅವರನ್ನ ವಶಕ್ಕೆ ಪಡೆಯುವ ಕೆಲಸ ಆಗಿದೆ. ಈಗ 4ನೇ ಆರೋಪಿಯನ್ನ ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಆ ಮನೆ ಏನು, ಇಡೀ ಈ ಒಂದು ಮನೆಯಲ್ಲಿ ತಯಾರಾಗ್ತಿತ್ತಲ್ಲ ನಕಲಿ ಔಷಧಿಗಳು, ಆ ಮನೆಯನ್ನೇ ಇದೀಗ ಮಾಲೀಕ ಲಾಕ್ ಮಾಡಿಸಿದ್ದಾನೆ. ಒಬ್ಬ ಸೆಕ್ಯೂರಿಟಿಯನ್ನ ಇಟ್ಟಿದ್ದಾನೆ, ಕ್ಲೀನ್ ಮಾಡಿಸಿದ್ದಾನೆ. ಇಡೀ ಮನೆಯಲ್ಲಿ ಏನೂ ಆಗಿಲ್ಲ ಅನ್ನುವ ರೀತಿಯಾಗಿ, ಈ ಒಂದು ಮನೆಯಲ್ಲಿ ನಕಲಿ ಔಷಧಿಗಳು ತಯಾರಾಗ್ತಾ ಇರಲಿಲ್ಲ ಅನ್ನುವ ರೀತಿಯಾಗಿ ಕ್ಲೀನ್ ಮಾಡಿಸುವ ಕೆಲಸವನ್ನ ಮನೆ ಮಾಲೀಕ ಇದೀಗ ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಮನೆಯನ್ನ ಕೂಡ ನಾವು ನೋಡ್ತಾ ಹೋದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಏನೂ ಚಟುವಟಿಕೆಗಳೇ ಆಗ್ತಾ ಇರ್ಲಿಲ್ವೇನೋ ಅನ್ನುವ ರೀತಿಯಾಗಿ ಆ ಮನೆಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡಿಸಲಾಗಿದೆ. ಎಷ್ಟು ದೊಡ್ಡ ಜಾಲವನ್ನ ನಿನ್ನೆ ಪತ್ತೆ ಹಚ್ಚಲಾಗಿದೆ. ಇದರ ಬಗ್ಗೆ ಆರೋಗ್ಯ ಇಲಾಖೆಯ ಸಚಿವರು ಕೂಡ ಮಾಹಿತಿಯನ್ನ ಕೊಟ್ಟರು. ಅದೇ ರೀತಿಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿಯನ್ನ ನಿನ್ನೆ ಮಾಡಲಾಯಿತು. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ನಕಲಿ ಔಷಧಿಗಳನ್ನ ತಯಾರು ಮಾಡಿರೋದು ಮಾತ್ರ ಅಲ್ಲ, ಇದನ್ನು ಯಾವ ರೀತಿಯಾಗಿ ವಿತರಣೆ ಮಾಡಲಾಗ್ತಾ ಇತ್ತು, ಇದರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತಹ ಜಾಲವನ್ನೇ ಪತ್ತೆ ಹಚ್ಚಲಾಗಿದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4ರನ್ನ ಅರೆಸ್ಟ್ ಕೂಡ ಮಾಡಲಾಗ್ತಿದೆ. ಆದ್ರೆ ಮತ್ತೊಂದು ಕಡೆ ನಾವು ಈ ಫಾರ್ಮ್ ಹೌಸ್ ಯಾವ ರೀತಿಯಾಗಿದೆ, ಈಗ ಏನ್ ಪರಿಸ್ಥಿತಿಯಲ್ಲಿದ್ದು ಅಂತ ನೋಡ್ತಾ ಹೋದ್ರೆ, ಅಲ್ಲಿ ಈ ಫಾರ್ಮ್ ಹೌಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಈ ತರದ ಬೆಳವಣಿಗೆಗಳು ನಡೆದಿಲ್ಲ ಅನ್ನುವ ರೀತಿಯಾಗಿ ಕ್ಲೀನಿಂಗ್ ಕಾರ್ಯವನ್ನ ಮಾಡಲಾಗಿದೆ. ಮನೆಯೊಳಗೆ ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದಾರೆ ಸಿಬ್ಬಂದಿ. ಕೇವಲ ಖಾಲಿ ಒಂದಷ್ಟು ಡಬ್ಬಗಳನ್ನ ಹೊರತುಪಡಿಸಿದ್ರೆ ಬೇರೆಲ್ಲವೂ ಕೂಡ ಇಲ್ಲಿ ಸ್ವಚ್ಛ ಆಗಿದೆ. ಫಾರ್ಮ್ ಹೌಸ್ ಒಳಗಡೆ ಯಾರು ಕೂಡ ಹೋಗಬಾರ್ದು ಅಂತ ಹೇಳಿ ತಡೆಯನ್ನ ಕೂಡ ಅಲ್ಲಿ ಒಡ್ಲಾಗ್ತಾ ಇದೆ. ಯಾರು ಒಳಗೆ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಆ ಒಂದು ಕಾರಣಕ್ಕಾಗಿಯೇ ಮನೆ ಮಾಲೀಕ ಒಬ್ಬ ಸೆಕ್ಯೂರಿಟಿಯನ್ನು ಕೂಡ ಇಟ್ಟಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಈಗಾಗಲೇ ನಕಲಿ ಔಷಧಿಗಳು ತಯಾರು ಮಾಡುವಂತರಲ್ಲಿ 4 ಜನರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆ ಫಾರ್ಮ್ ಹೌಸ್ ನಲ್ಲಿ ಯಾವ ರೀತಿಯ ಕ್ಲೀನಿಂಗ್ ಕಾರ್ಯವನ್ನ ನಡೆಸಲಾಗಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಈಗ ನಡೆದಿದೆ? ನವಿತಾ, ಏನು ಬೆಂಗಳೂರು ದಕ್ಷಿಣ ತಾಲೂಕಿನ ಸಿಕೆ ತಾಂಡ್ಯದ ಬಳಿ ಇರತಕ್ಕಂತ ಒಂದು ಫಾರ್ಮ್ ಹೌಸ್ ನಲ್ಲಿ ನಕಲಿ ಔಷಧಿಗಳು ಏನ್ ಪತ್ತೆಯಾಗಿತ್ತು, ಏನು ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಸುಮಾರು 4.5 ಕೋಟಿಗೂ ಹೆಚ್ಚು ಒಂದು ನಕಲಿ ಔಷಧಿಗಳನ್ನ ಸೀಸ್ ಮಾಡಿದ್ರು. ಈಗ ಮನೆ ಮಾಲೀಕ ಏನು ಆ ಮನೆಯಲ್ಲಿ ಇದ್ದಂತ ಎಲ್ಲ ವಸ್ತುಗಳನ್ನ ಅಧಿಕಾರಿಗಳು ಸೀಸ್ ಮಾಡ್ಕೊಂಡು ಹೋದಂತ ಬಳಿಕ ಸಂಪೂರ್ಣವಾಗಿ ಒಂದು ಕ್ಲೀನಿಂಗ್ ಅನ್ನ ಮಾಡಿದ್ದಾನೆ. ಅಂದ್ರೆ ಆ ಘಟನೆ ಎಲ್ಲೂ ನಡೆದೇ ಇಲ್ವೇನೋ ಎನ್ನುವಂತ ನಿಟ್ಟಿನಲ್ಲಿ ಆ ಒಂದು ಮನೆಯನ್ನ ಕ್ಲೀನ್ ಮಾಡಿದ್ದಾನೆ. ಜೊತೆಗೆ ಆತ ಒಬ್ಬ ವ್ಯಕ್ತಿಯನ್ನು ಕೂಡ ಅಲ್ಲಿ ಇರಿಸಿದ್ದಾನೆ. ಯಾರು ಹೋದ್ರು ಕೂಡ ಅಲ್ಲಿ ಒಳಗಡೆ ಹೋಗ್ಲಿಕ್ಕೂ ಕೂಡ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ. ಅಂದ್ರೆ ನಮ್ಗೆ ಮಾಲೀಕರು ಹೇಳಿದ್ದಾರೆ, ಯಾರು ಕೂಡ ಒಳಗಡೆ ಬಿಡಬಾರ್ದು ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ ಎನ್ನುವಂತ ಮಾತನ್ನ ಮನೆಯ ನೋಡ್ಕೊಳ್ತಾ ಇರುವಂತ ವ್ಯಕ್ತಿ ಹೇಳ್ತಾ ಇದ್ದಾನೆ.
ಅಂದ್ರೆ ಈ ಒಂದು ಪ್ರಕರಣ ಆಚೆ ಬರ್ತಾ ಇದ್ದಂತೆ ಮನೆ ಮಾಲೀಕನಿಗೂ ಕೂಡ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದ್ರೆ ಇಲ್ಲಿ ಏನೆಲ್ಲ ನಡೆದಿದೆ ಎನ್ನುವಂಥದ್ದು ಆತನಿಗೂ ಕೂಡ ಗೊತ್ತಿರಬಹುದು. ಆದ್ರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಒಂದು ಅವನು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ ಎನ್ನುವಂತ ಮಾತನ್ನ ಆ ಮನೆಯನ್ನ ನೋಡ್ಕೊಳ್ತಾ ಇರುವಂತ ವ್ಯಕ್ತಿ ಕೂಡ ಅಲ್ಲಿ ಹೇಳ್ತಾನೆ. ಜೊತೆಗೆ ಅಲ್ಲಿ ಏನೆಲ್ಲ ಒಂದು ನಕಲಿ ಔಷಧಿಗಳು ಸಿಕ್ಕಿತ್ತು ಅದೆಲ್ಲವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಜೊತೆಗೆ ಆ ಮನೆಯನ್ನು ಕೂಡ ಈಗ ಸ್ವಚ್ಛತೆಯನ್ನ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಬೆಳಿಗ್ಗೆ ಯಾರು 4 ಜನ ಆರೋಪಿಗಳನ್ನ ಈಗ ಬಂಧನವನ್ನ ಮಾಡಿದ್ದಾರೆ, ಆ 4 ಜನ ಆರೋಪಿಗಳನ್ನ ಸ್ಥಳ ಮಾಜರಿಗೆ ಈಗಾಗಲೇ ಪೊಲೀಸರು ಕೂಡ ಕರೆತಂದಿದ್ದಾರೆ. ಆ ಮಾಹಿತಿಯನ್ನ ಬಹಳ ಗೌಪ್ಯತೆಯಿಂದ ಪೊಲೀಸರು ಕಾಪಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಸಾಕಷ್ಟು ಅಂತಾರಾಜ್ಯ ಮಟ್ಟದಲ್ಲಿ ಇರುವಂತ ಹಿನ್ನೆಲೆ ಮಾಧ್ಯಮಗಳಿಗೆ ಈ ಒಂದು ಸುದ್ದಿ ಹೋದ್ರೆ ಬೇರೆ ಆಯಾಮವನ್ನ ಪಡಿಬಹುದು ಎನ್ನುವಂತ ನಿಟ್ಟಿನಲ್ಲಿ ಬಹಳ ಗೌಪ್ಯವಾಗಿ ಅವರನ್ನ ಕರ್ಕೊಂಡ್ಬಂದು ಒಂದು ಸ್ಥಳ ಮಾಜರನ್ನ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ SIT ಯನ್ನ ರಚನೆ ಮಾಡ್ತಿದೆ ಎನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.